ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬೇಕಾದ್ರೆ ದುಡ್ಡು ಇಟ್ಕೋ ತಿನ್ಕೊಣೋ ಜೋಪಾನವಾಗಿ. ಈ ನಿನ್ ಖುಷಿಯಾಗಿ ಗಿಫ್ಟ್ ತಗೊಳಕ್ಕೆ ದುಡ್ಡೇ ಕೊಟ್ಟಿದ್ದಾರೆ. ಎಷ್ಟಿದೆ ಹೇಳಿದ್ರಲ್ಲಿ? 1000 ರೂಪಾಯಿ. ಏನ್ ತಗೋತಿಯಾ 1000 ರೂಪಾಯಿಗೆ? ಕುಕ್ಕೂರೆನೇ ತಗೊಳ್ಳೋದು 1000 ರೂಪಾಯಿ ಕುಕ್ಕೂರೆ. ನಿಂಗವ್ವ ಬಂದಿದ್ದಾರೆ, ಇಲ್ಲೇ ಕೇಳು, ಇಲ್ಲಿಂದಾನೆ ಮಾತಾಡ್ಸು. ನಿಮ್ ಎಲ್ರಿಗೂ ಒಬ್ಬ ಸಾಕು, ಎಲ್ರಿಗೂ. ದಯವಿಟ್ಟು ದೃಷ್ಟಿ ತೆಗೀರಿ ಅವನಿಗೆ. ಅವನು ಅದೇ ಎಲ್ಲರೂ ಹೇಳ್ದಂಗೆ ಅವನೊಂದು ಪುಟ್ಟು ಮಗು, ದೇವ್ರಿದು ಅಷ್ಟೇ. ಎಷ್ಟು ಚಂದ ಅಲ್ಲ ನೀನು? ನಿಂಗೆ ಖುಷಿ ಆಯ್ತಾ ನೀನು ಡಾನ್ಸ್ ಮಾಡಿದ್ದು? ಚೆನ್ನಾಗಿ ಮಾಡಿದ್ಯಾ ನೀನು? ಸಾಕಷ್ಟೆ. ಅವ್ರಿಗೆ ಆಟೋಗ್ರಾಫ್ ಕೊಡ್ಲಿಲ್ಲ ನೀನು? ಇವತ್ತು ಅಣ್ಣ ಮಾತಾಡ್ಬೇಕಾರೆ, ರಾಘು ಮಾತಾಡ್ಬೇಕಾರೆ, ರಚ್ಚು ನೀವ್ ಇಲ್ಲಿ ಬಂದು ಮಾತಾಡ್ಬೇಕಾದ್ರೆ ನಮ್ಮೆಲ್ರಿಗಿಂತ ಜಾಸ್ತಿ ಇವತ್ತು ಹೆಮ್ಮೆ ಆಗ್ತಿರೋದು ಬಹುಶಃ ಅಲ್ಲಿ ಕೂತ್ಕೊಂಡಿರೋಂಥ ಅವರ ತಂದೆಗೆ ಅಂತ ಅನ್ಕೊಂತೀನಿ. ಪ್ರೀತಮ್, ಅವ್ರು ಯಾರು ಅಲ್ಲಿ ಕೂತಿರೋ ಸೋಫಾದಲ್ಲಿ? ಅಪ್ಪ. ಅಪ್ಪ? ಅಪ್ಪನ್ ಕರೀಲಿ. ಅಪ್ಪ ಬಾ. ಸರ್, ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ರಚ್ಚು ಹೇಳ್ದಂಗೆ ಅಂಥ ದೇವರಂಥ ಮಗುವನ್ನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಜೀವನದೊಳಗೆ ಜಾಗ ಅವಮಾನ ಮಾಡಿಸ್ಕೊಂಡವ್ರಿ. ಸರ, ಅಳ್ಬಾರ್ದು. ಜಗ್ಗ ಕಷ್ಟ ಫೇಸ್ ಮಾಡೀವಿ. ಆದ್ರೆ ಒಳ್ಳೆ ಜೀವಕ್ಕೆ ಜೀವ ತುಂಬಿದ್ದಂದ್ರೆ ಈ ಮಗು. ಅಲ್ಬೇಡಪ್ಪ, ನಾನು ನೋಡ್ಕೊಂತೇನೆ. ಆ್ಯಕ್ಚುಲಿ ಅವ್ರಿಗೆ 3 ಮಕ್ಕಳು ರಚ್ಚು. ನಾವು ಮೆಗಾ ಆಡಿಷನ್ ಟೈಮಲ್ಲಿ ನಾವು ಪ್ರೀತಮ್ ಅವರ ತಮ್ಮಂದ್ರನ್ನ ನಾವು ನೋಡಿದ್ವಿ. ಏನಾಗಿದೆ, ಪ್ರೀತಮ್ ಅವರ ತಮ್ಮಂದ್ರು ಬೆಳವಣಿಗೆಯಲ್ಲಿ ಪ್ರೀತಮ್ಗಿಂತ ಸ್ವಲ್ಪ ಎತ್ತರಕ್ಕೆ ಬೆಳೆದಿದ್ದಾರೆ. ಪ್ರೀತಮ್ ಬಹುಶಃ ಎತ್ತರದಲ್ಲಿ ಅಥವಾ ಹೈಟಲ್ಲಿ ಅವರಷ್ಟು ಎತ್ತರಕ್ಕೆ ಬೆಳೆದೇ ಇರ್ಬೋದು, ಆದರೆ ಅವನು ವ್ಯಕ್ತಿತ್ವದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ, ಅದು ಬೇರೆ ವಿಚಾರ. ಆದರೆ ಊರಿನಲ್ಲಿ ಬಹಳ ಕಷ್ಟಪಡಿಸಿದ್ದಾರೆ, ತುಂಬಾ ನೋಯಿಸಿದ್ದಾರೆ, ತುಂಬಾ ಅವಮಾನ ಮಾಡಿದ್ದಾರೆ ಅವರ ತಂದೆನ. ಆ ಅವಮಾನ ಮಾಡದಂತ ಅಷ್ಟು ಜನಕ್ಕೆ ಇವತ್ತು ಇಲ್ಲಿರುವಂತ ಈ ಹುಡುಗ ದೊಡ್ಡ ಸನ್ಮಾನ. ಜೀವನದಲ್ಲಿ ನೀವು ಹೈಟಲ್ಲಿ ಬೆಳೆಯೋದಲ್ಲ ರೀ ಇಂಪಾರ್ಟೆಂಟು, ವ್ಯಕ್ತಿತ್ವದಲ್ಲಿ ಬೆಳೆಯೋದು ಬಹಳ ಇಂಪಾರ್ಟೆಂಟು.